ನಮಸ್ಕಾರ ಸ್ನೇಹಿತರೆ. ಇವತ್ತು ಮಂಡ್ಯದಲ್ಲಿ ಸುಮಾರು 4 ಗಂಟೆಯಿಂದ ಶುರುವಾಗಿ 5 ಗಂಟೆ ಕಂಟಿನ್ಯೂಸ್ ಜೋರು ಮಳೆ. ಎಷ್ಟು ಮಳೆ ಆಗ್ತಾ ಇದೆ, ನಾನು ಇದೇ ಫಸ್ಟ್ ಟೈಮು ಈ ರೀತಿ ಆಫ್ಟರ್ ಒಂದು 4-5 ಇಯರ್ಸ್ ಆದಮೇಲೆ ನಾನು ನೋಡ್ತಾ ಇರ್ತಕ್ಕಂಥದ್ದು. ರೋಡ್ ತುಂಬ ನೀರು, ಇಷ್ಟು ಮಳೆ ಚೆನ್ನಾಗಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತದೆ. ಮಳೆ ನೆಲಿಬೇಕು ಅಂತ ಆಸೆ, ಆದರೆ ನನ್ನ ಮಗನ ಕರ್ಕೊಂಡ್ಬರಕ್ಕೆ ಹೋಗ್ಬೇಕು, ಹಾಗಾಗಿ ಅನಿವಾರ್ಯತೆ ಇದೆ ಛತ್ರಿ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು ರಿಕ್ವೆಸ್ಟ್ ಏನಂತ ಇದೆ ಎಲ್ರಿಗೂ ಕೂಡ, ಮೀಡಿಯಾದವ್ರಿಗಾಗಲಿ ಎಲ್ರಿಗಾಗಲಿ, ಈ ಥರ ತುಂಬ ಜೋರು ಮಳೆ ಬಂದಾಗ ಏನಾಗುತ್ತೆ, ಸ್ವಲ್ಪ ಜನರಿಗೆ ಕಷ್ಟ ಆಗುತ್ತೆ. ಹಾಗಂತೇಳಿ ನಾವು ಪ್ರಕೃತಿ ಮಾತೆಯನ್ನು ಬೈಯೋದು ಬೇಡ. ಮಳೆಯಿಂದ ಹಾನಿ, ತುಂಬ ಜೋರು ಮಳೆ, ದರಿದ್ರ ಮಳೆ, ಅದು ಇದು ಅಂತ ಬೈತಾ ಇರ್ತೀವಿ. ಇದು ಬೈದಾನೆ ಇದನ್ನು ಎಂಜಾಯ್ ಮಾಡೋಣ. ತುಂಬ ಅತಿರೇಕಕ್ಕೆ ಹೋದಾಗ ಮತ್ತು ಅತಿವೃಷ್ಟಿ ಆದಾಗ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅದು ಬಿಟ್ಟರೆ ಬೇರೆ ಏನು ಮಾಡಿ. ನೋಡಿ, ಈಗ ನನ್ನ ಮಗನ ಕರ್ಕೊಂಬರಕ್ಕೆ ಹೋಗ್ಬೇಕು, ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಏನೂ ಮಾಡೋಕ್ಕಲ್ಲ, ಗಾಡಿನಲ್ಲಿ ಹೋಗ್ಬೇಕು, ಎಷ್ಟು ಹಿಂಸೆ ಆಗುತ್ತೆ, ಕಷ್ಟ ಇದೆ. ಆದರೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು. ಹೊರತು ನಾವು ಪ್ರಕೃತಿಯನ್ನು ನಿಂದಿಸೋದು ತಪ್ಪು. ಪ್ರಕೃತಿ ತನ್ನಷ್ಟಕ್ಕೆ ತನ್ನ ಕೆಲಸ ಮಾಡ್ತಾ ಇರುತ್ತೆ. ಇವತ್ತು ಎಲ್ಲೋ ಸುಮಾರು ಕಡೆ ಫಂಕ್ಷನ್ಗಳಾಗ್ತದೆ, ಸಮಾರಂಭಗಳಾಗ್ತದೆ, ಮೇಳಗಳಾಗ್ತದೆ, ಸಂತೆ ಆಗ್ತಾ ಇರ್ಬೋದು, ಯಾರೋ ಒಬ್ರು ಹೆರಿಗೆಗೆ ಹೋಗ್ತಾ ಇರ್ಬೋದು, ಎಲ್ಲ ಕಷ್ಟಗಳಿದೆ. ಹಾಗಂತೇಳಿ ನಾವು ಪ್ರಕೃತಿನ ನಿಂದಿಸೋದು ತಪ್ಪು ಅಂತ ನನ್ನ ಭಾವನೆ. ಯಾರಿದನ್ನ ತಪ್ಪಾಗಿ ತಿಳ್ಕೊಬಿಡಿ. ಹಾಗಂತ ಹೇಳ್ತಾ ತುಂಬ ಖುಷಿ ಆಯಿತು, ಹಾಗಾಗಿ ವಿಡಿಯೋ ಮಾಡ್ತೇನೆ. ಒಳ್ಳೆ ಮಳೆ ಆಗಿದೆ ನಮ್ಗೆ ಮಂಡ್ಯಗೆ. ಈಗ ಮಂಡ್ಯ ಸಿಟಿನಲ್ಲಿ ಇದ್ದೀನಿ, ಈಗ ನಗರದ ಮಧ್ಯದಲ್ಲಿ. ಎಲ್ಲೆಲ್ಲಿ ಎಲ್ಲ ಕಡೆ ಆಗಲಿ ಅನ್ನೋದು ನನ್ನ ಆಶೆ. ಎಲ್ಲೆಲ್ಲ ಆಗಿದೆ ಅಂತ ನೀವೆಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಖುಷಿ ಆಯ್ತು, ಹಾಗಾಗಿ ವಿಡಿಯೋ ಮಾಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.